ಅದು ಹಿಂದೂ ದೇವಸ್ಥಾನ ಅಲ್ಲ, ಜೈನ್ ಟೆಂಪಲ್ ಅಂತ ಹೇಗೆ ಹೇಳಿದೆ ನೀನು? ಹಿಂದೂ ದೇವಸ್ಥಾನಗಳೆಲ್ಲ ಸರ್ಕಾರಕ್ಕೆ ಸೇರಬೇಕು ಅಂತ ಹೇಗೆ ಹೇಳಿದೆ ನೀನು? ದೇಶದಲ್ಲಿ ರಾಜ್ಯದಲ್ಲಿ ಬೇರೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿಲ್ವಾ? ಅದರ ಬಗ್ಗೆ ಮಾತಾಡು. ವಕಾಫ್ ಬೋರ್ಡ್ ಸರ್ಕಾರಕ್ಕೆ ಸೇರ್ಲಿ ಅಂತ ಮಾತಾಡು. ಸಮೀರ್ ಹಿಂದೂಗಳ ಬ್ರೈನ್ ವಾಶ್ ಮಾಡ್ತಾ ಇದ್ದಾನೆ. ಈಗಲೂ ಸಮೀರ್ಗೆ ಭದ್ರತೆ ಕೊಟ್ರೆ ಅವನು ಈ ಕ್ಷಣಕ್ಕೂ ಧರ್ಮಸ್ಥಳಕ್ಕೆ ಹೋಗಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಮಾಡಿಕೊಂಡು ಅಲ್ಲಿನ ಪ್ರಸಾದವನ್ನ ಸ್ವೀಕರಿಸಿ ನಾನು ಹಿಂದೂ ವಿರೋಧಿ ಅಲ್ಲ ಅಂತ ಹೇಳೋದಕ್ಕೆ ರೆಡಿ ಇದ್ದಾನೆ. ನಿಮಗೆ ಭದ್ರತೆ ಸೆಕ್ಯೂರಿಟಿ ಕೊಡೋ ತಾಕತ್ತಿದೆಯಾ? ಫ್ರೆಂಡ್ಸ್, ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸಮೀರ್ ಮಾಡಿದ ಒಂದೇ ಒಂದು ವಿಡಿಯೋ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ದೇಶದ ಆಚೆಗೂ ವಿದೇಶಗಳಲ್ಲೂ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಆದರೆ ಒಂದು ಬಿಗ್ ಬಾಸ್ ನಾಯಿ ಹಾಗೆ ಕೆಲವರು ಸಮೀರ್ ಹಿಂದೂಗಳ ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಮಾತನಾಡ್ದ, ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತನಾಡಿದಾನೆ, ನಾಳೆ ಮತ್ತೊಂದು ಕ್ಷೇತ್ರದ ಬಗ್ಗೆ ಮಾತನಾಡ್ತಾನೆ ಅಂತ ಬೊಗಳ್ಕೊಂಡು ಹಿಂದೂ ಮುಸ್ಲಿಮ್ಸ್ ಅಂತ ಜಗಳ ಹಚ್ಚೋ ಕೆಲಸವನ್ನ ಮಾಡ್ತಿದ್ದಾರೆ. ಈ ಬಿಗ್ ಬಾಸ್ ನಾಯಿಗೆ ಹಾಗೂ ಈ ರೀತಿ ಮಾತಾಡೋರಿಗೆ ಉತ್ತರವನ್ನ ಕೊಡಬೇಕು ಅಂತಾನೆ ಈ ಒಂದು ವಿಡಿಯೋವನ್ನ ಮಾಡ್ತಾ ಇರೋದು. ಸಮೀರ್ ವಿಡಿಯೋವನ್ನ ಮಾಡಿರೋ ಉದ್ದೇಶ ಒಂದು ಹುಡುಗಿಗೆ ಹಾಗೂ ಅನ್ಯಾಯಕ್ಕೆ ಒಳಗಾಗಿರೋರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ವಿಡಿಯೋವನ್ನ ಮಾಡಿದಾನೆ. ಆ ವಿಡಿಯೋದಲ್ಲಿ ಸಮೀರ್ ಒಂದು ಮಾತನ್ನ ಹೇಳ್ತಾನೆ, ಧರ್ಮಸ್ಥಳ ಹಿಂದೂ ದೇವಸ್ಥಾನ ಅಲ್ಲ, ಅದೊಂದು ಜೈನ್ ಟೆಂಪಲ್ ಅಂತ ಹೇಳ್ತಾನೆ. ಈಗ ಕೆಲವರು ಮೇನ್ ಮ್ಯಾಟರ್ ಅನ್ನ ಬಿಟ್ಟು ಈ ಒಂದು ವಿಷಯವನ್ನ ಹಿಡ್ಕೊಂಡು ಜಗಳ ಹಚ್ಚೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಿಂದೂ ದೇವಸ್ಥಾನ ಅಲ್ಲ, ಜೈನ್ ಟೆಂಪಲ್ ಅಂತ ಹೇಗೆ ಹೇಳಿದೆ ನೀನು? ಹಿಂದೂ ದೇವಸ್ಥಾನಗಳೆಲ್ಲ ಸರ್ಕಾರಕ್ಕೆ ಸೇರ್ಬೇಕು ಅಂತ ಹೇಗೆ ಹೇಳಿದೆ ನೀನು? ದೇಶದಲ್ಲಿ ರಾಜ್ಯದಲ್ಲಿ ಬೇರೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿಲ್ವಾ? ಅದರ ಬಗ್ಗೆ ಮಾತಾಡು. ವಕಾಫ್ ಬೋರ್ಡ್ ಸರ್ಕಾರಕ್ಕೆ ಸೇರ್ಲಿ ಅಂತ ಮಾತಾಡು. ಸಮೀರ್ ಹಿಂದೂಗಳ ಬ್ರೈನ್ ವಾಶ್ ಮಾಡ್ತಾ ಇದ್ದಾನೆ ಅನ್ಕೊಂಡು ಹಿಂದೂ ಹುಲಿಯಾಗೋಕೆ ಹೋಗಿ ಬೊಗಳೋ ನಾಯಿಗಳಾಗ್ತಿದ್ದಾರೆ. ಇಲ್ಲಿ ಸಮೀರ್ ಧರ್ಮಸ್ಥಳ ಹಿಂದೂ ದೇವಸ್ಥಾನ ಅಲ್ಲ, ಅದೊಂದು ಜೈನ್ ಟೆಂಪಲ್ ಅಂತ ಹೇಳಿರೋದಕ್ಕೆ ಸಾಕ್ಷಿ ಇದೆ. ಅವನೇನು ಹಿಂದೂಗಳ ವಿರುದ್ಧ ಮಾತನಾಡಿಲ್ಲ. ಡಾಕ್ಯುಮೆಂಟ್ಸ್ನಲ್ಲಿ ಏನಿದೆ ಅದನ್ನೇ ಮಾತನಾಡಿದ್ದಾನೆ, ಅದನ್ನೇ ತೋರಿಸಿದ್ದಾನೆ. ಧರ್ಮಸ್ಥಳ ಹಿಂದೂ ದೇವಸ್ಥಾನ ಅಲ್ಲ, ಅದೊಂದು ಪ್ರೈವೇಟ್ ಟೆಂಪಲ್ ಅಂತ ಡಾಕ್ಯುಮೆಂಟ್ಸ್ನಲ್ಲಿ ಇರೋದನ್ನೇ ಅವನು ಮಾತನಾಡಿರೋದು. ಇನ್ನು ದೇವಸ್ಥಾನ ಸರ್ಕಾರಕ್ಕೆ ಸೇರಬೇಕು ಅಂತ ಹೇಳಿರೋದಕ್ಕೆ ಇವರಿಗೆ ಹುರಿತಾ ಇದೆ. ಇದರಲ್ಲಿ ತಪ್ಪೇನಿದೆ? ಸಮೀರ್ ಏನಾದರೂ ಈ ದೇವಸ್ಥಾನ ಎಲ್ಲೋ ಇರೋ ಅಮೇರಿಕನ್ ಗೌರ್ನಮೆಂಟ್ಗೆ ಸೇರಬೇಕು ಅಂತ ಹೇಳಿದನ? ಇಲ್ವಲ್ಲ, ನಮ್ಮ ದೇಶದ ಭಾರತ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ ಸೇರಬೇಕು ಅಂತ ಹೇಳಿರೋದ್ರಲ್ಲಿ ತಪ್ಪೇನಿದೆ? ಮೊನ್ನೆ ಅಷ್ಟೇ ಮೈಲಾರಲಿಂಗೇಶ್ವರ, ಇಲ್ಲೂ ಕೂಡ ಶಿವನೇ ಇರೋದು. ಈ ದೇವಸ್ಥಾನವನ್ನ ಸರ್ಕಾರವೇ ನೋಡ್ಕೊಳ್ತಾ ಇದೆ. ಯಾಕಿಲ್ಲಿಗೆ ಜನ ಹೋಗಲ್ವಾ? ಜಾತ್ರೆ ನಡೆಯಲ್ವಾ? ಲಕ್ಷಾಂತರ ಜನ ಮೊನ್ನೆ ಅಷ್ಟೇ ಜಾತ್ರೆಯಲ್ಲಿ ಪಾಲ್ಗೊಂಡ್ರು. ಕೇವಲ ಮೈಲಾರಲಿಂಗೇಶ್ವರ ದೇವಸ್ಥಾನ ಅಷ್ಟೇ ಅಲ್ಲ, ಎಷ್ಟು ಸಾವಿರಾರು ಲಕ್ಷಾಂತರ ದೇವಸ್ಥಾನಗಳನ್ನ ಸರ್ಕಾರವೇ ನೋಡ್ಕೊಳ್ತಾ ಇದೆ. ಅದೇ ರೀತಿ ಧರ್ಮಸ್ಥಳವನ್ನು ಸರ್ಕಾರ ನೋಡ್ಕೊಳ್ಬೇಕು ಅನ್ನೋದ್ರಲ್ಲಿ ತಪ್ಪೇನು? ಸಮೀರ್ ತನ್ನ ವಿಡಿಯೋದಲ್ಲೇನು ಧರ್ಮಸ್ಥಳ ಸರ್ಕಾರಕ್ಕೆ ಸೇರ್ಲೇಬೇಕು ಅಂತ ಏನು ಹೇಳಿಲ್ಲ. ಜಸ್ಟ್ ಅದೊಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳಿ ಅಲ್ಲಿ ನಡೆದಿರೋ ಪ್ರಕರಣಗಳ ಬಗ್ಗೆ ಹೇಳ್ತಾ ಹೋಗಿದ್ದಾನೆ ಅಷ್ಟೇ. ಇನ್ನು ಸಮೀರ್ ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಬರಲಿಲ್ಲ, ಅದರ ಬಗ್ಗೆ ಮಾತಾಡಲಿಲ್ಲ, ಈಗ ಬಂದು ಇದರ ಬಗ್ಗೆ ಮಾತನಾಡ್ತಿದ್ದಾನೆ ಅಂತ ಎಷ್ಟು ಚೀಪ್ ಮೆಂಟಾಲಿಟಿಯಲ್ಲಿ ಎಕ್ಸಾಂಪಲ್ಗಳನ್ನ ಕೊಡ್ಕೊಂಡು ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ಕೇಳೋಕ್ಕೂ ಕೂಡ ಅಸಹ್ಯ ಆಗ್ಬೇಕು. ಅಲ್ರಯ್ಯ, ಬೇರೆ ಹುಡುಗಿಯರಿಗೆ ಅನ್ಯಾಯ ಆದಾಗ ಮಾತಾಡಿಲ್ಲ, ಈಗ ಇದರ ಬಗ್ಗೆನೂ ಮಾತಾಡೋದು ಬೇಡ ಅಂತ ಸುಮ್ಮನೆ ಬಿಡೋಕ್ಕಾಗುತ್ತಾ? ಇವಾಗಿಂದ ಆದ್ರೂ ಶುರು ಮಾಡಲೇಬೇಕು ಅಲ್ವಾ? ನೀವೀಗ ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ತಾ ಇರೋ ಬಹುತೇಕ ಎಲ್ಲಾ ಪ್ರಕರಣಗಳಲ್ಲೂ ಅಪರಾಧಿಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗ್ತಿದೆ. ಆದ್ರೆ ಈ ಪ್ರಕರಣದಲ್ಲಿ ಅಪರಾಧಿ ಯಾರು ಅನ್ನೋದೇ ಗೊತ್ತಿಲ್ವಲ್ಲ. ಇನ್ನು ಸಮೀರ್ ಧರ್ಮಸ್ಥಳ ಸರ್ಕಾರಕ್ಕೆ ಸೇರ್ಬೇಕು ಅಂತ ಹೇಳಿದ್ಯಲ್ಲ, ಅದೇ ರೀತಿ ನಿಮ್ಮ ವಕಾಫ್ ಬೋರ್ಡ್ ಕೂಡ ಸರ್ಕಾರಕ್ಕೆ ಸೇರ್ಲಿ ಅಂತ ಹೇಳು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅವನ ಚಾನಲ್ ಓಪನ್ ಮಾಡಿ ನೋಡಿರೋರ್ಗೆ ಗೊತ್ತಿರುತ್ತೆ. ವಕಾಫ್ ಬೋರ್ಡ್ ಬಗ್ಗೆ ಸಮೀರ್ ಯಾವಾಗ್ಲೂ ವಿಡಿಯೋ ಮಾಡಿ ಹಾಕಿದಾನೆ. ನಿಮ್ಮಂತ ನಾಲಾಯಕ್ ರಾಜಕೀಯ ನಾಯಿಗಳ ಬೇಜವಾಬ್ದಾರಿತನದಿಂದ ಹಿಂದೂಗಳಿಗೆ ಸಿಗ್ಬೇಕಿರೋ ಆಸ್ತಿ ವಕಾಫ್ ಬೋರ್ಡ್ಗೆ ಹೋಯ್ತು ಅಂತ ಅವನೇ ಒಂದು ವಿಡಿಯೋ ಮಾಡಿದಾನೆ. ಅದರಲ್ಲಿ ಸಂಪೂರ್ಣ ಇತಿಹಾಸವನ್ನ ಬಿಚ್ಚಿಟ್ಟಿದ್ದಾನೆ. ಇನ್ನು ಕಳೆದ 1.5-2 ವರ್ಷದಿಂದ ಇಲ್ಲಿಯವರೆಗೂ ಕೆಲವರು ಒಂದು ವಿಚಾರವನ್ನ ಹೇಳ್ತಾ ಬಂದಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರವೇ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಈ ಕೆಲಸವನ್ನ ಮಾಡ್ತಾ ಇರೋದು, ಯಾವ ಕಾರಣಕ್ಕಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇದರಿಂದ ಅವರಿಗೆ ಏನ್ ಲಾಭ ಸಿಗುತ್ತೆ? ಇವಾಗಾದ್ರೂ ಹೇಳ್ಬೋದು ಅಲ್ವಾ? ಜನ ಈಗ್ಲಾದ್ರೂ ಕೂಡ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾರೆ. ಅದನ್ ಬಿಟ್ಟು ಸಮೀರ್ ವಿರುದ್ಧ ಮಾತಾಡೋದೇನಿದೆ? ಈಗಲೂ ಸಮೀರ್ಗೆ ಭದ್ರತೆ ಕೊಟ್ರೆ ಅವನು ಈ ಕ್ಷಣಕ್ಕೂ ಧರ್ಮಸ್ಥಳಕ್ಕೆ ಹೋಗಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಮಾಡಿಕೊಂಡು ಅಲ್ಲಿನ ಪ್ರಸಾದವನ್ನ ಸ್ವೀಕರಿಸಿ ನಾನು ಹಿಂದೂ ವಿರೋಧಿ ಅಲ್ಲ ಅಂತ ಹೇಳೋದಕ್ಕೆ ರೆಡಿ ಇದ್ದಾನೆ. ನಿಮ್ಗೆ ಭದ್ರತೆ ಸೆಕ್ಯೂರಿಟಿ ಕೊಡೋ ತಾಕತ್ತಿದ್ಯಾ? ಇನ್ನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ.
ಸಮೀರ್ ಆಗಲಿ ಅಥವಾ ಈಗ ಸಮೀರ್ ವಿರುದ್ಧ ಮಾತನಾಡ್ತಾ ಇರೋ ನಾಯಿಗಳಾಗಲಿ ಯಾರಿಂದಲೂ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋದಕ್ಕಾಗಲಿ ಅಪಮಾನ ಮಾಡೋದಕ್ಕಾಗಲಿ ಲಕ್ಷಾಂತರ ಕೋಟ್ಯಾಂತರ ಭಕ್ತರ ನಂಬಿಕೆಯನ್ನು ಸುಳ್ಳು ಮಾಡೋದಕ್ಕಾಗಲಿ ಸಾಧ್ಯವೇ ಇಲ್ಲ. ಸಮೀರ್ ಬ್ರೈನ್ ವಾಶ್ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ನೀವುಗಳು ಬ್ರೈನ್ ವಾಶ್ ಮಾಡೋದಕ್ಕೆ ಬರಬೇಡಿ. ಯಾರು ಕೂಡ ಬ್ರೈನ್ ವಾಶ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದಲ್ಲಿ ಮಹಾ ಕುಂಭಮೇಳ ನಡೀತು. ಕೋಟ್ಯಾಂತರ ಜನ ಹಿಂದೂಗಳು ಭಾಗವಹಿಸಿದ್ರು. ಇಡೀ ಪ್ರಪಂಚವೇ ಅದನ್ನು ನೋಡ್ತು. ಭಾರತೀಯ ಸಂಸ್ಕೃತಿ ಕೋಟ್ಯಾಂತರ ವರ್ಷಗಳಿಂದಲೂ ಇದೆ, ಇನ್ ಮುಂದೇನೂ ಇರುತ್ತೆ. ಭಾರತೀಯರು ಹಿಂದೂಗಳು ಹಿಂದೂ ಧರ್ಮವನ್ನ ಭಾರತೀಯ ಸಂಸ್ಕೃತಿಯನ್ನ ದೂರ ತಳ್ತಿಲ್ಲ. ನಿಮ್ಮಂಥ ನಾಯಿಗಳನ್ನ ಎಲ್ಲ ವಿಷಯದಲ್ಲೂ ಜಾತಿಗಳನ್ನ ಹುಡುಕೋ ಕೋಮುವಾದಿಗಳನ್ನ ದೂರ ತಳ್ತಾ ಇದ್ದಾರೆ. ಧರ್ಮದ ಹೆಸರನ್ನ ಹೇಳಿಕೊಂಡು ಕೋಮುವಾದ ಅನಾಚಾರ ಮಾಡೋ ನಿಮ್ಮಂತ ರಾಜಕೀಯ ನಾಯಿಗಳನ್ನ ದೂರ ಹಿಡ್ತಾ ಇದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.